ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಟೈಮ್ ಬಂದು 1:30 ಆಯಿತು. ಇವತ್ತ್ಯಾಕೋ ಕ್ಲೈಮೇಟು ಸ್ವಲ್ಪ ಮಳೆ ಬರೋ ಥರ ಇತ್ತು. ಮಳೆ ಬರೋ ಥರ ಏನು ಮಳೆ ಬಂದಾಗಿತ್ತು. ಹಾಗಾಗಿ ಯಾಕೋ ಚಿಕನ್ ಶವರ್ಮ ತಿನ್ನಬೇಕು ಅಂತ ಆಸೆ ಆಗ್ತಿತ್ತು. ಹಾಗಾಗಿ ಇವತ್ತು ಚಿಕನ್ ಶವರ್ಮ ಮಾಡಬೇಕು ಅಂತ ಡಿಸೈಡ್ ಮಾಡಿಕೊಂಡು ಇವಾಗ ಅಡುಗೆ ಮನೆಗೆ ಬಂದೆ. ಬಿಸಿ ಬಿಸಿಯಾಗಿ ಏನಾದರೂ ಈ ಮಳೆಗಾಲದಲ್ಲಿ ತಿನ್ಬೇಕನ್ಸುತ್ತಲ್ಲ, ಹಾಗಾಗಿ ಇಲ್ಲಿ ನಾನು 1 kg ಚಿಕನ್ನ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರು, ಟರ್ಮರಿಕ್ ಪೌಡ್ರು ಮತ್ತು ಗರಂ ಮಸಾಲೆ 1 ಸ್ಪೂನಷ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ನಿಮ್ಮ ಕಡೆ ಪೆಪ್ಪರ್ ಪೌಡ್ರ್ ಇದ್ದರೆ ಹಾಕ್ಕೋಬೋದು. ಇದು ಆಪ್ಷನಲ್ಲು, ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ, ಹಾಕಲೇಬೇಕಂತ ಏನಿಲ್ಲ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ 1 ಸ್ಪೂನಷ್ಟು ಮೊಸರು ಹಾಕ್ಕೊಳ್ಳಿ. ನಾನು ಮೊಸರು ಹಾಕಿದ್ದೀನಿ, ಬಟ್ ಆ ವಿಡಿಯೋ ಸ್ಕಿಪ್ ಆಗಿದೆ ಎಲ್ಲೋ, ಹಾಗಾಗಿ ಅದು ಎಲ್ಲೋ ಕಾಣಿಸಿಲ್ಲ. ಮೊಸರು ಹಾಕಿ ನೀಟಾಗಿ ಒಂದೊಂದು ಚಿಕನ್ ಪೀಸ್ಗೂ ಮಸಾಲೆ ಅಂಟೋ ಥರ ನೀಟಾಗಿ ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲಿ ಒಂದು 1/2 hour ಇಟ್ಬಿಡಿ. ಅದಾದಮೇಲೆ ನಾನಿಲ್ಲಿ ಒಂದು ಬಾಣಲೆಗೆ 4 ಸ್ಪೂನಷ್ಟು ಎಣ್ಣೆ ಹಾಕ್ಕೋತಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗೋವರೆಗೂ ಬಿಟ್ಟು ಅದಾದಮೇಲೆ ನಾವು ಮ್ಯಾರಿನೇಟ್ ಮಾಡಿಟ್ಟಿರೋವಂಥ ಚಿಕನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕು. ಏನಿಲ್ಲ ಅಂದರೂ ಒಂದು 15ರಿಂದ 20 ನಿಮಿಷ ಫ್ರೈ ಮಾಡ್ಕೋಬೇಕು. ಅದು ಎಲ್ಲಿವರೆಗೂ ಫ್ರೈ ಆಗಬೇಕಂದ್ರೆ ಫುಲ್ ಡ್ರೈ ಆಗಬೇಕದು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ನಾನು ಒಂದು ಸೈಡ್ ಚಿಕನ್ನ ಹಾಕಿ ಇಲ್ಲಿ ಮುಚ್ತಿದ್ದೀನಿ. ಒಂದು 10 ನಿಮಿಷ ಬಾಡಿಸಿ ಮತ್ತೆ ತಿರುಗಿಸ್ತಿದ್ದೀನಿ. ಮತ್ತೆ ತಿರುಗಿಸಿ ಮತ್ತೊಂದು 10 ನಿಮಿಷ ಬಿಡಬೇಕು. ಅದು ಪೂರ್ತಿ ಎಣ್ಣೆ ಬಿಟ್ಕೊಂಡು ಡ್ರೈ ಆಗೋವರೆಗೂ ಕಲಿಸ್ತಾ ಇರಬೇಕು. ಈ ರೀತಿ ಚಿಕನ್ ಡ್ರೈ ಆಗಬೇಕು. ಒಂದು ಸೈಡು ನಾನು ಇಲ್ಲಿ ಸಣ್ಣದಾಗಿ ಈರುಳ್ಳಿ, ಟೊಮೆಟೊ, ಕ್ಯಾರೆಟು ಮತ್ತು ಸೌತೆಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಮಿಕ್ಸಿಂಗ್ ಬೌಲ್ಗೆ ಕ್ಯಾರೆಟು, ಸೌತೆಕಾಯಿ, ಈರುಳ್ಳಿ, ಟೊಮೆಟೊ ಎಲ್ಲನೂ ಹಾಕ್ಕೊಂಡು ಸ್ವಲ್ಪ ಸಾಲ್ಟು ಮತ್ತು ಪೆಪ್ಪರ್ ಪೌಡ್ರು ಹಾಕ್ಕೊಂಡು ಲೈಟಾಗಿ ಕಲಿಸ್ಬೇಕು. ಇದು ಮೇಲೆ ಡ್ರೆಸ್ಸಿಂಗ್ ಮಾಡೋಕ್ಕೆ ಬೇಕಾಗತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ಪೆಪ್ಪರ್ ಪೌಡ್ರು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದ್ದರೆ ಹಾಕ್ಕೋಬೋದು, ಇಲ್ಲದಿದ್ದರೆ ಚಾಟ್ ಮಸಾಲ, ಪೆರಿ ಪೆರಿ ಮಸಾಲ ಯಾವುದಿದ್ರೂ ಹಾಕ್ಕೋಬೋದು. ನಾನಿಲ್ಲಿ ಚಪಾತಿ ಆಲ್ರೆಡಿ ಮೊದಲೇ ಮಾಡಿಟ್ಕೊಂಡಿದ್ದೆ. ಆ ಚಪಾತಿಗೆ ಸ್ವಲ್ಪ ಪಿಜ್ಜಾ ಸಾಸು ಅಥವಾ ಆಲ್ ಮಿಕ್ಸ್ ಸಾಸ್ ಅಂತ ಬರುತ್ತೆ, ಬರ್ಗರ್ ಸಾಸು, ಪಿಜ್ಜಾ ಸಾಸು ಎಲ್ಲ ಮಿಕ್ಸ್ ಬರುತ್ತೆ. ಆ ಸಾಸನ್ನ ಹಾಕ್ಕೋತಿದ್ದೀನಿ. ಮತ್ತು ಸಿಜ್ವಾನ ಸಾಸನ್ನ ಹಾಕ್ಕೋತಿದ್ದೀನಿ. ಮನೇಲಿದ್ದರೆ ಹಾಕ್ಕೊಳ್ಳಿ, ನಾನಿತ್ತು ಅಂತ ಹಾಕ್ಕೊಂಡಿದ್ದೀನಿ, ಇಲ್ಲದೇ ಇದ್ದರೂ ನಡೆಯುತ್ತೆ. ನೀಟಾಗಿ ಎಲ್ಲ ಚಪಾತಿಗೆ ಸ್ಪ್ರೆಡ್ ಮಾಡ್ಕೋಬೇಕು. ಅದಾದಮೇಲೆ ಆವಾಗಲೇ ಮಾಡಿಟ್ಕೊಂಡಿರುವಂಥ ಚಿಕನ್ನ ಹಾಕ್ಕೋಬೇಕು. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಹಾಕ್ಕೋಬೋದು. ನಾನು ಉದ್ದುದಕ್ಕೆ ಹಾಕ್ಕೋತಿದ್ದೀನಿ. ಹಾಗೆ ತರಕಾರಿ ಎಲ್ಲ ಮ್ಯಾರಿನೇಟ್ ಮಾಡಿಟ್ಟಿದ್ನಲ್ಲ, ಅದನ್ನು ಕೂಡ ಸ್ವಲ್ಪ ಹಾಕ್ತಿದ್ದೀನಿ. ಚಿಕನ್ನ ಯಾವ ರೀತಿ ಹಾಕಿದ್ನೋ ಅದ್ರ ಮೇಲೇ ಸ್ವಲ್ಪ ಹಾಕ್ಕೋಬೇಕು. ಆಮೇಲೆ ಸ್ವಲ್ಪ ಆರಿಗ್ಯಾನೋ, ಆಮೇಲೆ ಚಿಲ್ಲಿ ಫ್ಲೆಕ್ಸು, ಆಮೇಲೆ ಪೆರಿ ಪೆರಿ ಮಸಾಲ. ನನ್ನ ಕಡೆ ಪೆರಿ ಪೆರಿ ಮಸಾಲ ಇತ್ತು, ಹಾಗಾಗಿ ನಾನು ಹಾಕ್ಕೋತಿದ್ದೀನಿ. ನಿಮ್ಮ ಕಡೆ ಇದ್ದರೆ ಹಾಕ್ಕೋಬೋದು, ಇಲ್ಲದೇ ಇದ್ದರೆ ಚಿಲ್ಲಿ ಫ್ಲೆಕ್ಸ್ ಮತ್ತು ಆರಿಗ್ಯಾನೋ ಇಲ್ಲ ಮಿಕ್ಸ್ ಹರ್ಬ್ಸ್ ಯಾವುದಾದ್ರೂ ಇದ್ದರೂ ನಡೆಯುತ್ತೆ. ಸೊ ಹಾಕ್ಕೊಂಡು ನೀಟಾಗಿ ಈ ರೀತಿ ಫೋಲ್ಡ್ ಮಾಡಬೇಕು ಚಪಾತಿ. ಅದೆಲ್ಲೂ ಓಪನ್ ಆಗದೇ ಇರೋ ರೀತಿ ಸ್ವಲ್ಪ ಪ್ರೆಸ್ ಮಾಡಿದರೆ ಈ ರೀತಿ ಶವರ್ಮ ರೆಡಿ ಆಗುತ್ತೆ. ನೋಡ್ಬೋದು ನೀವು. ಫೈನಲಾಗಿ ಚಿಕನ್ ಶವರ್ಮ ನಾನೇ ಟೇಸ್ಟ್ ಮಾಡ್ತಿದ್ದೀನಿ. ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿತ್ತು. ನಾನು ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನೇ ಇಟ್ಕೊಂಡಿರಲಿಲ್ಲ. ಅಷ್ಟು ಚೆನ್ನಾಗಿ ಚಿಕನ್ ಶವರ್ಮ ಬಂದಿತ್ತು. ಟೇಸ್ಟ್ ಮಾಡಿದೆ. ನಿಜವಾಗ್ಲೂ ಆ ಚಿಕನ್ ಮ್ಯಾರಿನೇಟ್ ಆಗಿದ್ದು ಮಸಾಲೆ ಬಾಯಲ್ಲಿ ಇವಾಗಲೂ ನಂಗೆ ನೀರು ಬರ್ತಿದೆ, ಅಷ್ಟು ಚೆನ್ನಾಗಾಗಿತ್ತು. ಮಕ್ಕಳಿಗೆ ಸರಿಯಾಗಿ ಮನೆಯಲ್ಲಿ ಈ ರೀತಿಯಾಗಿ ಮಾಡಿಕೊಡೋದ್ರಿಂದ ಈ ರೀತಿ ಚಿಕನ್ ಶವರ್ಮ ಮಾಡಿಕೊಡ್ಬೋದು. ನಿಜವಾಗ್ಲೂ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.